ಇವತ್ತು ಏನಪ್ಪ ಟಾಪಿಕ್ ಅಂದ್ರೆ ಸಿಸರ್ ಅನ್ನ ನಾವು ಹೇಗೆ ಹೋಲ್ಡ್ ಮಾಡ್ಬೇಕು ಅಂತ. ಯಾಕಂದ್ರೆ ಆ ಟೆಕ್ನಿಕ್ ನಾವು ಕಲ್ತ್ಬಿಟ್ವಿ ಅಂದ್ರೆ ನಾವು ಈಸಿಯಾಗಿ ನಾವು ಕಟ್ಟಿಂಗ್ ನ ಮಾಡ್ಬೋದು. ಸೊ ಇದು ಬೇಸಿಕ್ ಅನ್ಕೊಳ್ಳಿ. ನೀವು ಬೇಸಿಕ್ ಸ್ಟ್ರಾಂಗ್ ಆಗಿತ್ತಂದ್ರೆ ನೀವು ಯಾವ ರೀತಿ ಅದು ವರ್ಕ್ ಅನ್ನ ನೀವು ಚೆನ್ನಾಗಿ ಮಾಡ್ಕೋಬಹುದು. ಅದಕ್ಕೋಸ್ಕರ ಬೇಸಿಕ್ ನ ಸ್ಟ್ರಾಂಗ್ ಅದಕ್ಕೋಸ್ಕರನೇ ಇವತ್ತು ಇದ್ರದ್ದೇ ಆದಂತ ಒಂದು ಟಾಪಿಕ್ ಅನ್ನ ತಗೊಂಡ್ಬಂದಿದೀನಿ. ಈ ಕೋಮ್ ಇದೆಯಲ್ಲ, ಈ ಕೋಮು ಎಲ್ಲೂ ಇಡಬಾರ್ದು. ನೀವು ಈ ಸಿಸರ್ ಇದೆಯಲ್ಲ, ಈ ಸಿಸರು ಎಲ್ಲೂ ಇಡಬಾರ್ದು ಕಟಿಂಗ್ ಆಗೋವರೆಗೂನು. ಆ ರೀತಿ ಯಾವ ರೀತಿ ನಾವು ಹ್ಯಾಂಡಲ್ ನ ಮಾಡ್ಬೇಕು ಇದನ್ನ ಅಂತ ಹೇಳಿ ನಾನು ನಿಮ್ಗೆ ಇವತ್ತು ಕ್ಲಾಸ್ ನ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಸಿಸರ್ ಇದನ್ನ ಹೇಗ್ ಯೂಸ್ ಮಾಡೋದಪ್ಪ ಅಂದ್ರೆ, ಈ ತರ ಸಿಸರ್ ನೋಡಿ, ಈ ತರ ಸಿಸರ್ ಅನ್ನ ಹೋಲ್ಡ್ ಮಾಡಿ ಏನಿದ್ ರಿಂಗ್ ಫಿಂಗರ್ ಇದೆಯಲ್ಲ ಇದನ್ನ ಇದ್ರೊಳಗಡೆ ಹಾಕಿ, ಈ ಬೇಬಿ ಫಿಂಗರ್ ಇದೆಯಲ್ಲ ಇದನ್ನ ಇದ್ರ ಮೇಲೆ ಇಡಿ. ಆಯ್ತಾ? ಈ ಥಂಬ್ ನೇಲ್ ಇದೆಯಲ್ಲ ಇದನ್ನ ಇದ್ರ ಒಳಗಡೆ ಹಾಕಿ ಏನ್ ಮಾಡಿ ಈ ರೀತಿ ನೋಡಿ, ಈ ರೀತಿ ಇದನ್ನ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಏನಾಗುತ್ತೆ, ನಿಮಗೆ ಈ ಸಿಸರ್ ಹಿಡಿಯೋದು ಈಸಿಯಾಗಿ ಬಂದ್ಬಿಡುತ್ತೆ. ಸೌಂಡ್ ಬರ್ತಾ ಇದೆ ಅನ್ಕೊಂತೀನಿ ನೋಡಿ. ಈ ರೀತಿಯಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಮೇನ್ ಕೋಮು, ಈ ರೀತಿಯಾದ ಕೋಮು, ಈ ಕೋಮನ್ನು ನೀವು ಎಲ್ಲಿನೂ ಇಡಕ್ ಹೋಗ್ಬಾರ್ದು. ಇದು ಎಲ್ಲಿರ್ಬೇಕು, ಈ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡಿ, ಇಲ್ಲಿ ಸ್ಟೇ ಆಗಿರ್ಬೇಕು. ಕಟಿಂಗ್ ನೀವು ರೈಟ್ ಹ್ಯಾಂಡ್ ಇಂದ ಮಾಡ್ತಾ ಇದ್ದೀರಾ, ಕೋಮನ್ನ ನೀವು ಎಲ್ಲಿ ಇಟ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಆಯ್ತಾ? ಹೇಗಪ್ಪ ಕಟಿಂಗ್ ಸ್ಟಾರ್ಟ್ ನೋಡಿ, ಈ ರೀತಿ ಇದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಕಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ನೋಡಿ, ಸೆಕ್ಷನ್ ಹಿಂಗೆ ತೆಗಿಬೇಕು. ತೆಗೆದ್ಬಿಟ್ಟು ಇದೇನಿದೆಯಲ್ಲ ಕೋಮು ಮತ್ತೆ ಇಲ್ಲಿ ಹೋಲ್ಡ್ ಆಗ್ಬೇಕು. ಮತ್ತು ಈ ಕಟ್ಟಿಂಗ್ ಮತ್ತೆ ಈ ರೀತಿಯಾಗಿ ಕಟ್ ಮಾಡ್ಬೇಕು. ಮತ್ತೆ ಎಲ್ಲೂ ಇಡಬಾರ್ದು. ಇದನ್ನ ಮತ್ತೇನು ಕೋಮ್ ಮಾಡ್ಕೋಬೇಕು. ಈ ರೀತಿಯಾಗಿ ಕೋಮ್ ನಿಮ್ಗೆ ಹೆಂಗ್ ಬೇಕು ಹಂಗ್ ಕೋಮ್ ಮಾಡ್ಕೊಂಡ್ ಮತ್ತು ಕೋಮನ್ನ ನಾವು ಇಟ್ಕೋಬೇಕು. ಇಲ್ಲಿ ಅಲ್ಲಿ ಇಡಕ್ ಹೋಗ್ಬೇಡಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಡೆಫಿನೆಟ್ಲಿ ಆಗಿ ಬರುತ್ತೆ. ನೀವು ಒಂದೇ ಟೈಮ್ ಮಾಡಿ ಬಂದಿಲ್ಲ ಅಂತ ಹೇಳಿ ಕೈ ಬಿಡಕ್ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಇಡಕ್ ಹೋಗ್ಬೇಡಿ. ಅನ್ಪ್ರೊಫೆಷನಲ್ ಅದು. ಸೊ ಪ್ರೊಫೆಷನಲ್ ರೀತಿಯಿಂದ ನೀವು ಕಲಿತಾ ಇದ್ದೀರಾ ಕ್ಲಾಸ್ ಅಂದ್ರೆ, ಸೊ ನೀವು ಪ್ರೊಫೆಷನಲ್ ರೀತಿಯಿಂದಾನೇ ಈ ರೀತಿಯಾಗಿ ಸಿಸರ್ ನ ಹೋಲ್ಡ್ ಮಾಡೋದನ್ನ ಕಲೀರಿ. ಓಕೆನಾ? ನಾನು ಹೇಳೋದಿಷ್ಟೇ. ಆಮೇಲೆ ಏನಾದ್ರೂ ನಿಮ್ಗೆ ಇದ್ರಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ